Hi everyone, welcome back. Dear students, today we are going to learn first poem, which is Grandma Climbs a Tree for 10 students who are learning English as a second language in 10th class. Okay, so this poem is written by Ruskin Bond. So, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 10th ಕ್ಲಾಸಲ್ಲಿ ಇಂಗ್ಲೀಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಪೋಯಮ್ ಇರ್ತಕ್ಕಂಥದ್ದು. ಸೊ ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವರು ರಸ್ಕಿನ್ ಬಾಂಡ್ ಅನ್ನುವಂತಹ ಕವಿಗಳು. ಸೊ ಈ ಒಂದು ಪೋಯಮನ್ನು ನಾವೀಗ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಲುಕ್ ಎಟ್ ದ ಫಸ್ಟ್ ಸ್ಟಾನ್ಸಾ. ನೋಡಿ, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ನಮ್ಮಜ್ಜಿ ತುಂಬಾ ಬುದ್ಧಿವಂತಿಯಾಗಿದ್ಳು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರು? ರಸ್ಕಿನ್ ಬಾಂಡ್ ಕವಿಗಳು. ನೋಡ್ರಿ ಮುಂದೆ ಹೇಳ್ತಾರೆ, ಯು ವುಡ್ ಲೈಕ್ ಟು ನೋ ವೈ. ಯಾಕಂತ ನೀವು ತಿಳ್ಕೋಬೇಕಾ ಅಂತ ಕೇಳ್ತಾರೆ. ಸೊ ನೋಡಿ ಮುಂದೆ ಹೇಳ್ತಾರೆ ಏನಂತ. ಬಿಕಾಸ್ ಸಿ ಕುಡ್ ಕ್ಲೈಂಬ್ ಅ ಟ್ರೀ ಸ್ಪ್ರೆಡಿಂಗ್ ಆರ್ ಹೈ. ಅವಳು ಮರವನ್ನ ಏರ್ತಾ ಇದ್ಳು. ಎಂತಹ ಮರಗಳನ್ನ, ಅದು ಎಷ್ಟೇ ಎತ್ತರವಾಗಿರ್ಲಿ ಅಥವಾ ಎಷ್ಟೇ ವಿಶಾಲವಾದ ಮರ ಆಗಿರ್ಲಿ, ಅವಳು ಅಂತಹ ಮರಗಳನ್ನ ಈಸಿಯಾಗಿ ಏರ್ತಾ ಇದ್ಳು ಅಂತ ಹೇಳಿದ್ದಾರೆ. ನೋಡಿ, ಸ್ಪ್ರೆಡ್ಡಿಂಗ್ ಅಂದ್ರೆ ವಿಶಾಲವಾದ, ಹೈ ಅಂದ್ರೆ ಎತ್ತರವಾದ ಅಂತ ಅರ್ಥ. ಸೊ ಮುಂದೆ ಹೇಳ್ತಾರೆ ನೋಡಿ, ಸಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್. ನೋಡ್ರಿ, ಅವಳು ಎಷ್ಟೇ ವಿಶಾಲವಾದ ಮರ ಆಗಿರ್ಲಿ, ಎಷ್ಟೇ ಎತ್ತರವಾದ ಮರ ಆಗಿರ್ಲಿ, ಅಂತಹ ಮರಗಳನ್ನ ಟ್ರೈಸ್ ಅಂದ್ರೆ ಬಹಳ ವೇಗವಾಗಿ, ಯಾವ ರೀತಿ ವೇಗವಾಗಿ ಆ ಮರವನ್ನ ಹತ್ತುತ್ತಾ ಇದ್ಳು. ಅದು ಎತ್ತರ ಆಗಿರ್ಲಿ ಅಥವಾ ವಿಶಾಲವಾದ ಮರ ಆಗಿರ್ಲಿ ಅಂತ ಹೇಳ್ತಾರೆ. ಹತ್ತಿ ಆ ಬ್ರಾಂಚಸ್ಗಳಂದ್ರೆ ಇಲ್ಲಿ ಟೊಂಗಿಗಳು ಅಂತ ನಾವು ಹೇಳ್ತೀವಿ. ಸೊ ಟೊಂಗಿಗಳ ಮೇಲೆ ಕುಳಿತುಕೊಳ್ತಾ ಇದ್ಳು ಅಂತ ಹೇಳಕ್ ಹೊರಟಿದ್ದಾರೆ ಕವಿಗಳು. ಓಕೆ, ಸೊ ನೋಡಿ, ವೆನ್ ಲಾಸ್ಟ್ ಸಿ, ಇನ್ನೊಂದು ನೆಕ್ಸ್ಟ್ ಹೇಳ್ತಾರ. ಅಂಡ್ ಮೈಂಡ್ ಯು, ನಿಮ್ಗೆ ಗೊತ್ತಿರಲಿ, ವೆನ್ ಲಾಸ್ಟ್ ಸಿ ಕ್ಲೈಂಬ್ಡ್ ಅ ಟ್ರೀ ಸಿ ವಾಸ್ 62. ನೋಡಿ ಮತ್ತೆ ಹೇಳ್ತಾರೆ, ನಿಮ್ಗೆ ಗೊತ್ತಿರಲಿ, ಅವಳು ಕೊನೆ ಬಾರಿ, ಯಾರಿಲ್ಲ ಅವಳು ಅಂದ್ರೆ ನಮ್ಮ ಒಂದು ರಸ್ಕಿನ್ ಬಾಂಡ್ ಕವಿಗಳ ಅಜ್ಜಿ, ಅವ್ರ ಕೊನೆ ಬಾರಿ ಮರವನ್ನು ಹತ್ತಿದಾಗ ಅವಳ ವಯಸ್ಸು ಎಷ್ಟಾಗಿತ್ತು? 62 ಇಯರ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ 62 ವರ್ಷ ಆಗಿದ್ದಾಗೂ ಕೂಡ ಅವರು ಮರವನ್ನು ಹತ್ತಿದ್ರು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಎವರ್ ಸಿನ್ಸ್ ಚೈಲ್ಡ್ಹುಡ್ ಸಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲೆಫ್ಟ್ ಅಂತ ಹೇಳ್ತಾರೆ. ಸೊ ನೋಡ್ರಿ, ಈ ಒಂದು ಮರ ಹತ್ತುವ ಕಲೆ ಅವಳು ಚಿಕ್ಕವಳಿದ್ದಾಗೆ ಕಲ್ತಿದ್ಳು. ಸಿನ್ಸ್ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಕಲ್ತಿದ್ಳು. ಸೊ ಆ ಒಂದು ಕಲೆ ಏನಿದೆಯಲ್ಲ, ಇದು ಅವಳಿಗೆ ಸಾಕಷ್ಟು ಸಂತೋಷವನ್ನ ಕೊಡ್ತಾ ಇತ್ತು. ಎಷ್ಟು ಸಂತೋಷ ಕೊಡ್ತಿತ್ತು ಅಂದ್ರೆ, ಈ ಲಿಫ್ಟ್ ಹತ್ತೋದ್ರಲ್ಲಿ ಎಷ್ಟು ಸಂತೋಷ ಇರ್ತದಲ್ಲ. ಲಿಫ್ಟ್ ಮೂಲಕ ನಾವೇನು ಸಿಟಿಗಳಲ್ಲಿ ನೋಡ್ತೀವಿ, ಸಾಕಷ್ಟು ಮಹಡಿಗಳನ್ನ ಹತ್ತುವ ಸಂದರ್ಭ ಬಂದಾಗ ನಾವು ಲಿಫ್ಟ್ಗಳ ಮೂಲಕ ಹತ್ತಿಲ್ಲ. ಸೊ ಆ ರೀತಿ ಲಿಫ್ಟ್ಗಳನ್ನ ಹತ್ತೋದ್ರಲ್ಲಿ ಎಷ್ಟು ಸಂತೋಷ ಇರ್ತದೋ, ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ಆಕೆಗೆ ಈ ಒಂದು ಮರವನ್ನು ಹತ್ತೋದ್ರಲ್ಲಿ ಸಿಗ್ತಾ ಇತ್ತು ಅಂತ ಕವಿಗಳು ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ ಅಂತ ನಾನು ಅನ್ಕೋತೀನಿ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಫಸ್ಟ್ ಸ್ಟಾನ್ಸಾ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಟಾನ್ಸಾ. ಸೊ ನೋಡಿ, ಸೆಕೆಂಡ್ ಒನ್ ಸ್ಟಾನ್ಸಾ ನೋಡೋಣ. ಇಲ್ಲಿ ನೋಡಿ, ಅಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ ಸಿ ವುಡ್ ಬಿ ಟೋಲ್ಡ್. ನೋಡಿ, ದಿನ ಕಳೆದ ಹಾಗೆ ಅವಳಿಗೆ ಜನ ಹೇಳಕ್ ಶುರು ಮಾಡಿದ್ರು. ಅನೇಕ ವರ್ಷಗಳು ಕಳೆದ ಹಾಗೆ ನೋಡಿ ಏನ್ ಹೇಳಕ್ ಹೊರಟಿದ್ರು ಅಂದ್ರೆ ಜನ, ದಟ್ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ ವೆನ್ ಒನ್ ಗ್ರೋನ್ ಓಲ್ಡ್ ಅಂತ ಹೇಳ್ತಾರೆ. ಸೊ ಜನ ಏನ್ ಹೇಳ್ತಿದ್ರೆ, ಸೊ ಗಿಡ ಹತ್ತೋದನ್ನ ಈಗ ಬಿಟ್ಟು ಬಿಡಬೇಕು, ಯಾಕಂದ್ರೆ ನಿಮ್ಗೆ ವಯಸ್ಸಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಯಾರಿಗೆ? ಅಜ್ಜಿಗೆ. ಅವಾಗ ನೋಡಿ ಏನ್ ಹೇಳ್ತಾರೆ ಅಜ್ಜಿ ಅಂದ್ರೆ, ಅಂಡ್ ದ್ಯಾಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಅಷ್ಟೇ ಹೇಳ್ಬಿಡಲ್ಲ, ನಿಮ್ಗೆ ವಯಸ್ಸಾಗಿದೆ ಅಜ್ಜಿ, ಗಿಡ ಇರೋದು ಬಿಟ್ಬಿಡಿ ಅಂತ ಇಷ್ಟೇ ಹೇಳೋದಿಲ್ಲ ಅವರು. ಮತ್ತೇನ್ ಹೇಳ್ತಾರೆ ಅಂದ್ರೆ, ಅದೇ ರೀತಿ ಈ ಒಂದು ಈಗ ನೀವು ಸಾಕಷ್ಟು ವಯಸ್ಸಾಗ್ತಿದೆ, ಇದು ನಿಮ್ಗೆ ಅಗೌರವವಾಗಿ ಆಗ್ಬಾರ್ದು, ಅಂದ್ರೆ ಗೌರವಯುತವಾಗಿ ನೀವು ನಡ್ಕೋಬೇಕು, ಗಿಡ ಹತ್ತೋದನ್ನ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಗ್ರೇಸ್ಫುಲ್ಲಿ ಅಂದ್ರೆ ಗೌರವ ಅಂತ ನಾವ್ ಹೇಳ್ತೀವಿ. ಸೊ ನಿಮ್ಗೆ ವಯಸ್ಸಾಗಿದೆ, ಎಲ್ಲ ಬಿಟ್ಬಿಡ್ಬೇಕು, ಈ ಗೌರವಯುತವಾಗಿ ನಡ್ಕೋಬೇಕು, ಗಿಡ ಇರೋದು ಒಳ್ಳೇದಲ್ಲ ಅಂತ ಜನ ಅಜ್ಜಿಗೆ ಹೇಳ್ತಿದ್ದಾರೆ. ಸೊ ಅವಾಗ ಅಜ್ಜಿ ಏನ್ ಹೇಳ್ತಾರೆ ನೋಡ್ರಿ, ಸಿ ವುಡ್ ಲಾಫ್ ಅಂಡ್ ಸೇ. ನೋಡ್ರಿ, ಅಜ್ಜಿ ನಕ್ಕು ಏನು ಹೇಳ್ತಿದಾರೆ ಅಜ್ಜಿ ಅಂದ್ರೆ, ವೆಲ್, ಆಯ್ತು ಇರ್ಲಿ, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ. ಆಯ್ತಿರ್ಲಿ, ನಾನು ಅಗೌರವವಾಗಿ ಬೆಳಿತೀನಿ, ಅಗೌರವವಾಗಿ ಇದ್ಬಿಡ್ತೀನಿ ಅಂತ ಹೇಳ್ತಾಳೆ. ಒಂದ್ ವೇಳೆ ನಿಮ್ಗದು ಅಗೌರವ ಅಂತ ಅನಿಸ್ತಿದ್ರೆ, ನನ್ನ ಮರ ಹತ್ತಿದ್ದು ಆಯ್ತು, ನಾನು ಅಗೌರವವಾಗಿ ಇರ್ತೀನಿ, ಅಗೌರವವಾಗಿ ನಡ್ಕೋತೀನಿ, ಅಗೌರವವಾಗಿ ಬೆಳಿತೀನಿ ಅಂತ ಅಜ್ಜಿ ಹೇಳ್ತಿದ್ದಾರೆ.
ಸೊ ಆವಾಗ ನೋಡಿ ಏನಾಗ್ತದೆ, ಐ ಕ್ಯಾನ್ ಡೂ ಇಟ್ ಬೆಟರ್ ಅಷ್ಟೇ ಹೇಳಿ ಅಜ್ಜಿ ಬಿಡಲ್ಲ. ನಾನು ಇನ್ನೂ ಈ ಒಂದು ಮರ ಹತ್ತೋದನ್ನ ಇನ್ನೂ ಚೆನ್ನಾಗಿ ಮಾಡಬಲ್ಲೆ, ಇನ್ನೂ ಕೂಡ ನಾನು ಸಾಕಷ್ಟು ಚೆನ್ನಾಗಿ ಮರವನ್ನು ಹತ್ತಬಲ್ಲೆ ಅಂತ ಅಜ್ಜಿ ಹೇಳ್ತಾಳೆ. ಸೊ ಆವಾಗ ಏನಾಗ್ತದೆ, ಆ್ಯಂಡ್ ವಿ ಹ್ಯಾಡ್ ಟು ಅಗ್ರೀ. ಸೊ ಅಜ್ಜಿ ಹೀಗೆ ಹೇಳಿದಾಗ ಜನ ಏನು ಮಾಡ್ತಾರೆ, ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೋತಾರೆ. ಯಾಕಂದ್ರೆ ಅವಳು ಅಷ್ಟು ಚೆನ್ನಾಗಿ ಮರವನ್ನ ಏರ್ತಾ ಇದ್ಳು ಅಂತ. ಸೊ ನೆಕ್ಸ್ಟ್ ನೋಡಿ ಏನಂದ್ರೆ, ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ಸೊ ಆ ಒಂದು ಗಾರ್ಡನ್ಗಳಲ್ಲಿ ಮರಗಳೇ ಇರಲಿಲ್ಲ ಅಂತ. ಸೊ ಮರಗಳಿರಲಿಲ್ಲ ಅಂದ್ರೆ ಏನಾಯ್ತು ಸರ್, ಮರಗಳೆಲ್ಲ ಕಡ್ದು ಬಿಟ್ರ ಏನು ಅಂತ ನೆಕ್ಸ್ಟ್ ಸ್ಟಾನ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಲುಕ್ ಎಟ್ ದ ನೆಕ್ಸ್ಟ್ ಸ್ಟಾನ್ಸ. ಸೊ ನೋಡ್ರಿ, ನೆಕ್ಸ್ಟ್ ಸ್ಟಾನ್ಸದಲ್ಲಿ ಏನಿದೆ, ಅಲ್ಲಿ ಆಕೆ ಇದು ಈ ಹಿಂದಿನ ಸ್ಟಾನ್ಸದಲ್ಲಿ ಏನಿತ್ತು, ಆಕೆ ಅಲ್ಲಿ ಮರಗಳಿರಲಿಲ್ಲ ಅಂತ ಹೇಳಿದ್ರು ಗಾರ್ಡನಲ್ಲಿ. ಅದರ ಅರ್ಥ ಏನು ಅಂತ ಈ ಸ್ಟಾನ್ಸದಲ್ಲಿ ನೋಡೋಣ. ನೋಡ್ರಿ, she hadn't been up at one time or another. ಸೊ ನೋಡಿ, ಅಲ್ಲಿ ಮರ ಇರಲಿಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಅವಳು ಮರಗಳನ್ನ ಒಂದಲ್ಲ ಒಂದು ಬಾರಿ ಏನ್ ಮಾಡ್ತಿದ್ರು, ಹತ್ತುತ್ತಾ ಇದ್ಳು. ಅಂದ್ರೆ ಎಲ್ಲಾ ಮರಗಳನ್ನ ಆಕೆ ಹತ್ತು ಬಿಟ್ಟಿದ್ಳು. ಅಂದ್ರೆ ಆಕೆ ಹತ್ತದೇ ಇರುವಂತ ಯಾವುದೇ ಮರಗಳು ಇರಲಿಲ್ಲ ಅಂತ ಇಲ್ಲಿ ಕವಿಗಳು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಮರ ಇಲ್ಲ ಅಂದ್ರೆ, ಮರ ಇದಾವೆ ಆದ್ರೆ ಆಕೆ ಹತ್ತದೇ ಇರುವಂತಹ ಮರ ಇಲ್ಲ ಅಂತ ಇಲ್ಲಿ ನೆಕ್ಸ್ಟ್ ಸ್ಟಾನ್ಸಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, having learned having learned climb from a loving brother when she was 6. ನೋಡ್ರಿ, ಈ ಒಂದು ಮರ ಹತ್ತುವುದು ಏನಿದೆಲ್ಲ, ಇದು ಒಂದು ಅಭ್ಯಾಸ ಏನು, ಅಜ್ಜಿಗೆ ಮರ ಹತ್ತುವ ಅಭ್ಯಾಸ ಆಗಿದೆ. ಸೊ ಇದನ್ನ ಆಕೆ ತನ್ನ ಇಷ್ಟದ ಬ್ರದರ್ ಅಂದ್ರೆ ಸಹೋದರನಿಂದ, ತನಗೆ ಇಷ್ಟವಾದಂತಹ ಸಹೋದರನಿಂದ ಆಕೆ 6 ಇಯರ್ಸ್ ಅಂದ್ರೆ 6 ವರ್ಷದವಳಿದ್ದಾಗಲೇ ಈ ಒಂದು ಮರ ಹತ್ತುವ ಕಲೆಯನ್ನ ತನ್ನ ಪ್ರೀತಿಯ ಸಹೋದರನಿಂದ ಕಲ್ತಿದ್ಳು ಅಂತ ಹೇಳ್ತಾರೆ. ನೋಡ್ರಿ ಮತ್ತು, ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಇಲ್ಲಿ ಫಿಯರ್ಡ್ ಅಂದ್ರೆ ಏನಂದ್ರೆ ಭಯ. ಸೊ ಆದ್ರೆ ಇದು ಎಲ್ರಿಗೂ ಏನಾಗ್ತಿತ್ತು, ಭಯವನ್ನು ಉಂಟು ಮಾಡ್ತಿತ್ತು ಆಕೆ ಅಜ್ಜಿ ಮರ ಹತ್ತುವುದನ್ನ ಕಂಡು. ಯಾಕೆಂದ್ರೆ ದಟ್ ಒನ್ ಡೇ ಸಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಸೊ ಟೆರಿಬಲ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಹಾಗೆ ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೋಬಹುದು. ಟೆರಿಬಲ್ ಅಂದ್ರೆ ಭಯಾನಕ ಅಂತ ನಾವು ಹೇಳ್ತೀವಿ. ಸೊ ಏನು ಭಯ ಇತ್ತು ಜನರಿಗೆ ಅಂದ್ರೆ, ಈ ಫಿಯರ್ ಅನ್ನುವಂಥದ್ದು ಅಥವಾ ಭಯ ಅನ್ನುವಂಥದ್ದು ಏನಿತ್ತಂದ್ರೆ, ದ್ಯಾಟ್ ಒನ್ ಡೇ ಸಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಫಾಲ್ ಅಂದ್ರೆ ಬೀಳು ಅಂತ ಅರ್ಥ. ಸೊ ಅಜ್ಜಿ ಯಾವಾಗಾದ್ರೂ ಮರದಿಂದ ಭಯಾನಕವಾಗಿ ಕೆಳಗೆ ಬೀಳ್ಬೋದು ಅನ್ನುವಂಥ ಭಯ ಅಲ್ಲೆಲ್ಲರೂ ಕುಟುಂಬಸ್ಥರಿಗೂ ಮತ್ತೆ ಜನರಿಗೂ ಇತ್ತು ಅಂತ ಇಲ್ಲಿ ಹೇಳಕ್ ಹೊರಟಿದ್ದಾರೆ. ಮುಂದೆ ನೋಡ್ರಿ, ದ ಔಟ್ಕಮ್ ವಾಸ್ ಡಿಫ್ರೆಂಟ್ ವೈಲ್ ವಿ ಆರ್ ಇನ್ ಟೌನ್. ನೋಡ್ರಿ, ಇಲ್ಲಿ ಅಲ್ಲಿ ಆಗಿದ್ದೇ ಬೇರೆ, ಜನ ಅಂದ್ಕೊಂಡಿದ್ದು ಬೇರೆ, ಆಗಿದ್ದೇ ಬೇರೆ. ಸೊ ನಾವು ಸಿಟಿಯಲ್ಲಿ ಇರುವಾಗ ಅಂದ್ರೆ ಇಲ್ಲ, ಅವ್ರ ಕುಟುಂಬಸ್ಥರೆಲ್ಲ ಹೇಳಿದ್ರು ಸಿಟಿಯಲ್ಲಿದ್ರು ಒಂದ್ ದಿವಸ. ಸೊ ಆವಾಗ ಏನಾಗ್ತದೆ, ಸಿ ಕ್ಲೈಂಬ್ಡ್ ಅ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಅವಳು ಮರವನ್ನ ಹತ್ತಾಳೆ. ಅವ್ರ ಮನೆಯವರೆಲ್ಲ ಸಿಟಿಯಲ್ಲಿದ್ದಾಗ ಅಜ್ಜಿ ಮರವನ್ನ ಹತ್ತಾಳೆ, ಆದ್ರೆ ಕೆಳಗಿಳಿಲಿಕ್ಕೆ ಆಗೋದಿಲ್ಲ ಅಂತ ಕವಿಗಳು ಹೇಳ್ತಿದ್ದಾರೆ. ಸೊ ಅವಾಗ ಮುಂದೇನಾಯ್ತು ಅಂತ ನೆಕ್ಸ್ಟ್ ಆನ್ಸರ್ ಮೂಲಕ ನೋಡ್ತಾ ಹೋಗೋಣ. ನೋಡ್ರಿ, ಆಫ್ಟರ್ ದ ರೆಸ್ಕ್ಯೂ. ಇಲ್ಲಿ ರೆಸ್ಕ್ಯೂ ಅಂದ್ರೆ ಏನ್ ಗೊತ್ತಾ, ರೆಸ್ಕ್ಯೂ ಅಂದ್ರೆ ಏನ್ ಮಾಡೋದು, ಈ ಒಂದು ಆತಂಕದಲ್ಲಿ ಕಷ್ಟದಲ್ಲಿ ಸಿಲುಕಿಸ್ಕೊಂಡಿರ್ತಾರಲ್ಲ, ಸೊ ಅವರಿಗೆ ನಾವು ರಕ್ಷಣೆಯನ್ನ ಮಾಡೋದಕ್ಕೆ ನಾವು ರೆಸ್ಕ್ಯೂ ಅಂತ ಹೇಳ್ತೀವಿ. ಹೌದಾ, ರಕ್ಷಣೆ. ಸೊ ಇಲ್ಲಿ ಈ ಒಂದು ಆ ಅಜ್ಜಿಗೆ ಹೇಗೋ ಮಾಡಿ ಜನ ಆ ಒಂದು ಮರದಿಂದ ಕೆಳಗಿಳಿಸ್ತಾರೆ. ಅದನ್ನೇ ನಾವಿಲ್ಲಿ ಶಾರ್ಟ್ ಆಗಿ ಕವಿಗಳು ಹೇಳಿದ್ರಿ ಅಂದ್ರೆ, ಆಫ್ಟರ್ ದ ರೆಸ್ಕ್ಯೂ ಆದ್ಮೇಲೆ, ರಕ್ಷಣೆ ಆದ್ಮೇಲೆ, ದ ಡಾಕ್ಟರ್ ಟು ಗ್ರೇನಿಸ್ ಟೆಂಪರೇಚರ್ ಅಂಡ್ ಸೈಡ್. ನೋಡಿ, ಡಾಕ್ಟರ್ ಬಂದಿರ್ತಾರೆ. ಡಾಕ್ಟರ್ ಏನ್ ಮಾಡ್ತಾರೆ, ಆ ಗ್ರೇನಿ ಅಂದ್ರೆ ಅಲ್ಲಿ ಅಜ್ಜಿ. ಸೊ ಈ ಗ್ರೇನಿ ಅಂದ್ರೆ ಅಜ್ಜಿ ಅನ್ನುವಂಥದ್ದು ಈ ಒಂದು ವರ್ಡ್ ಬಗ್ಗೆ ನಾವು ಈ ಹಿಂದೆ ಹೀರೋ ಲೆಸನ್ ಅಲ್ಲಿ ಕೂಡ ಹೇಳಿದ್ವಿ. ಸೊ ಇಲ್ಲಿ ಗ್ರೇನಿ ಅಂದ್ರೆ ಯಾರು, ಅಜ್ಜಿ. ಸೊ ಡಾಕ್ಟರ್ ಏನ್ ಮಾಡ್ತಾರೆ, ಅವಳ ಒಂದು ಟೆಂಪರೇಚರ್ ಅಂದ್ರೆ ಆಕೆಯ ದೇಹದ ಒಂದು ತಾಪಮಾನ ಎಷ್ಟು ಮೈ ಬೆಚ್ಚಗಿದೆಯಾ ತಣ್ಣಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಏನ್ ಹೇಳ್ತಾರೆ ನೋಡ್ರಿ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಕ್ವೈಟ್ ವೀಕ್ ಇನ್ ಅ ಬೆಡ್. ಅಂದ್ರೆ ನಾನು ನಿಮಗೆ ಸ್ಟ್ರಾಂಗ್ ಆಗಿ ಸಜೆಸ್ಟ್ ಮಾಡ್ತೀನಿ. ರೆಕಮೆಂಡ್ ಅಂದ್ರೆ ಸಲಹೆ ಕೊಡೋದು, ನಿಮಗೆ ಸಲಹೆಯನ್ನು ಕೊಡ್ತಿದ್ದೀನಿ, ನಾನು ಈ ರೀತಿ ಮಾಡಲೇಬೇಕು ಅಂತ ಸಲಹೆ ಕೊಡೋದು, ಅದಕ್ಕೆ ಸ್ಟ್ರಾಂಗ್ಲಿ ರೆಕಮೆಂಡ್ ಅಂತ ಹೇಳ್ತಾರೆ. ಸೊ ನೋಡಿ, ಆ ಕ್ವೈಟ್ ವೀಕ್ ಅಂದ್ರೆ ಅಟ್ಲೀಸ್ಟ್ ಒಂದು ವಾರನಾದ್ರೂ ನೀವು ಎಲ್ಲಿ ಮಾಡಬೇಕು, ಬೆಡ್ ರೆಸ್ಟ್ ಮೇಲೆ ಇರಬೇಕು ಅಂತ ಡಾಕ್ಟರ್ ಅಜ್ಜಿಗೆ ಇಲ್ಲಿ ಸಲಹೆಯನ್ನ ಕೊಡ್ತಾರೆ, ಆಗ ಮರದ ಮೇಲೆ ಕೆಳಗಿಳಿಸಾದ್ಮೇಲೆ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು ನೋಡಿ,
ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ತಕ್ಕಡ್ ಹರ್ ಅಪ್ ವೆಲ್. ನೋಡಿ ಇಲ್ಲಿ ಏನು ಹೇಳ್ತಾರೆ, ಮನೆಯವರು ಸೈಡ್ ಅಂದ್ರೆ ನಿಟ್ಟುಸಿರನ್ನ ಬಿಡೋದು. ಬರ್ಕೋಬೇಕು, ಹಾಗೆ ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೋಬೋದು. ನಿಟ್ಟುಸಿರು, ನಿಟ್ಟುಸಿರು ಬಿಡ್ತಾರೆ. ಸಾಕಷ್ಟು ರಿಲೀಫ್ ಅಂದ್ರೆ ರಿಲ್ಯಾಕ್ಸ್ ಆಗಿ ಒಂದು ನಿಟ್ಟುಸಿರನ್ನ ಬಿಡ್ತಾರೆ. ಇಲ್ಲಿ ತಕಡ್ ಅಪ್ ಹರ್ ವೆಲ್ ಅಂದರೆ ಒಳ್ಳೆ ಬೆಡ್ಡಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಮನೆಯವರು ಮಾಡಿ. ಮುಂದೇನಾಗ್ತದೆ, ಪುವರ್ ಗ್ರೇನಿ ಫಾರ್ ಹರ್, ಪಾಪ ಬಡ ಅಜ್ಜಿಗೆ ಈ ಒಂದು ವ್ಯವಸ್ಥೆ ಏನಾಗ್ತಂದ್ರೆ, ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಸೊ ಅಜ್ಜಿಗೆ ಈ ಒಂದು ವ್ಯವಸ್ಥೆ ಇತ್ತಲ್ಲ, ಏನಂದ್ರೆ ಬೆಡ್ ಮೇಲೆ ಮಲಗುವಂತ ವ್ಯವಸ್ಥೆ, ಆಕೆಗೆ ಏನಿಸ್ತಂದ್ರೆ ಇದು ನರಕದ ತರ ಅನ್ಸಕ್ ಶುರು ಆಯ್ತು. ಹೆಲ್ ಅಂದ್ರೆ ನರಕ, ಸೀಸನ್ ಅಂದ್ರೆ ಒಂದಷ್ಟು ಅವಧಿ. ಸೊ ನಾವು ಹೇಳ್ತೀವಲ್ಲ ರೈನಿ ಸೀಸನ್, ಆಮೇಲೆ ನೆಕ್ಸ್ಟ್ ಈ ಒಂದು ಸಮ್ಮರ್ ಸೀಸನ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆಕೆಗೆ ಒಂದು ಸೀಸನ್ ಅನ್ಸಕ್ ಶುರು ಆಯ್ತು. ಯಾವ ತರ ಸೀಸನ್? ಬ್ರೀಫ್ ಸೀಸನ್, ಒಂದು ಸಣ್ಣ ಸೀಸನ್ ಅನ್ಸಕ್ಕೆ ಶುರು ಆಯ್ತು. ಎಲ್ಲಿ ಅಪ್ಪ ಅಂದ್ರೆ ಬೆಡ್ ಮೇಲೆ ಮಲಗಿದ್ರಲ್ಲ, ಸೊ ಬೆಡ್ ಮೇಲೆ ಮಲಗಿ ಒಂದು ವೀಕ್ ಅಂತ ಡಾಕ್ಟರ್ ಹೇಳಿದ್ದು, ಆಕೆಗೆ ಒಂದು ಈ ನರಕದಲ್ಲಿ ಕಳೆದಂತ ಒಂದು ಚಿಕ್ಕ ಸೀಸನ್ ತರ ಆಕೆ ಅನ್ಸಕ್ ಶುರು ಆಗ್ತಾ ಇತ್ತು. ಮತ್ತೆ ಆಗ್ತಿದ್ದು ನೋಡ್ರಿ, ಕನ್ಫೈನ್ಡ್ ಟು ಹರ್ ಬೆಡ್ರೂಮ್. ನೋಡ್ರಿ ಅಷ್ಟೆಲ್ಲ ಆಕೆ ಗೃಹ ಬಂಧನದಲ್ಲಿ ಇರಿಸಿದ ಹಾಗೆ. ಕನ್ಫೈನ್ಡ್ ಅಂದ್ರೆ ಒಂದು ರೀತಿ ಕಟ್ಟಿ ಹಾಕೋದು. ಎಲ್ಲಿ ಬಂದ್ರೆ ಬೆಡ್ರೂಮ್ ಅಲ್ಲಿ ಆಕೆ ಕಟ್ಟಿ ಹಾಕುತ್ತಿರುವ ಹಾಗೆ ಫೀಲ್ ಆಗಕ್ಕೆ ಶುರು ಆಯ್ತು. ಆದ್ರೂ ಕೂಡ ವೈಲ್, ಅದೇ ಸಂದರ್ಭದಲ್ಲಿ ವೈಲ್ ಎವ್ರಿ ಬ್ರೀಸ್. ಸೊ ಇಲ್ಲಿ ಬ್ರೀಸ್ ಅಂದ್ರೆ ತಂಗಾಳಿ ಅಂತ ನಾವು ಹೇಳ್ತೇವೆ. ಸೊ ಅವಾಗ ತಂಗಾಳಿಗಳು ಆಕೆಗೆ ಪಿಸು ಕೊಡ್ತಾ ಇತ್ತು. ವಿಸ್ಪರ್ಡ್ ಅಂದ್ರೆ ಪಿಸು ಕೊಡೋದು. ವಿಸ್ಪರ್ಡ್ ಆಫ್ ಸಮ್ಮರ್ ಅಂಡ್ ಡಾನ್ಸಿಂಗ್ ಲೀವ್ಸ್. ಸೊ ತಂಗಾಳಿ ತಣ್ಣ ಕಿವಿಗೆ ಕಿಟಕಿ ಮೂಲಕ ಬಡಿತಲ್ಲ, ಆ ಒಂದು ಗಾಳಿ ಆಕೆಗೆ ಏನ್ ಮಾಡ್ತಿತ್ತು ಅಂದ್ರೆ, ವಿಸ್ಪರ್ಡ್ ಅಂದ್ರೆ ಪಿಸು ಮಾತಿನ ಮೂಲಕ ಆಕೆಗೆ ಹೊರಗಡೆ ಬರೋದಕ್ಕೆ ಉತ್ತೇಜನ ಕೊಡೋ ರೀತಿಯಲ್ಲಿ ಆಕೆಗೆ ಅನಿಸ್ತಾ ಇದೆ ಬೆಡ್ ಮೇಲೆ ಮಲಗಿ. ಯಾಕೆ ಹೊರಗಡೆ ಬರ್ತಾ ಇಲ್ಲ, ಹಾಗಾಗಿ ಆ ರೀತಿ ಆಕೆಗೆ ಅನಿಸ್ತಾ ಇರ್ತಕ್ಕಂಥದ್ದು. ಸಮ್ಮರ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ಆ ರೀತಿ ತಂಗಾಳಿ ಬಂದು ಆಕೆಗೆ ತಲುಪ್ತಾ ಇತ್ತು. ಡಾನ್ಸಿಂಗ್ ಲೀವ್ಸ್ ಅಂದ್ರೆ ಎಲೆಗಳ ಒಂದು ಬಡಿತ, ಆಕೆ ಏನ್ ಅನಿಸ್ತಾ ಡಾನ್ಸ್ ಮಾಡ್ತೀವಿ ಎಲೆಗಳ ಅನ್ನೋ ರೀತಿ ಆಕೆಗೆ ತಂಗಾಳಿ ಮೂಲಕ ಅನಿಸ್ತಾ ಇತ್ತು, ಶಬ್ದದ ಮೂಲಕ. ಓಕೆ, ಮುಂದೆ ಏನಂತ ನೋಡ್ತಾ ನೋಡಿ, ಇಲ್ಲಿ ನೋಡ್ರಿ, ಬಟ್ ಸಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಸಿ ಫೆಲ್ಟ್ ಸ್ಟ್ರಾಂಗರ್. ನೋಡಿ, ಅವಳು ಇಷ್ಟೆಲ್ಲ ಆದ್ರೂ ಕೂಡ ತನ್ನನ್ನು ತಾನು ಒಂದು ರೀತಿ ಬಿಗಿಯಾಗಿ ಇಟ್ಕೊಂಡು ಬಿಡ್ತಾಳೆ. ಯಾಕಂದ್ರೆ ಆಕೆಗೆ ತಾನು ಈ ಒಂದು ವ್ಯವಸ್ಥೆಯಿಂದ ರಿಕವರಿ ಆಗಬೇಕು. ಡಾಕ್ಟರ್ ಹೇಳಿರೋದು, ಒಂದು ವಾರ ಕಳೆದು ನಾನು ಪುನಃ ಚೇತನಗೊಳ್ಬೇಕು, ಮತ್ತೆ ರಿಕವರಿ ಆಗಿ ಆರೋಗ್ಯವಂತಳಾಗಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಸಮಾಧಾನ ತಾಳ್ಮೆಯಿಂದ ಕಾಯ್ತಾ ಇದ್ರು. ಆದ್ರೆ ಮುಂದೆ ಏನಾದ್ರು ನೋಡ್ರಿ, ದೆನ್ ಸ್ಯಾಟ್ ಅಪ್ ಅಂಡ್ ಸೆಡ್ ಐ ವಿಲ್ ಲೈ ಹಿಯರ್ ನೋ ಲಾಂಗರ್ ಅಂತ ಹೇಳ್ತಾಳೆ. ಅಂದ್ರೆ ಅಜ್ಜಿ ಬೆಡ್ ಮೇಲೆ ಎದ್ಬಿಟ್ಟು, ನಾನು ಈ ಒಂದು ಬೆಡ್ ಅಂದ್ರೆ ಆಕಿ ಯಾವಾಗ ಅನಿಸ್ ನಾನು ಪರ್ಫೆಕ್ಟ್ ಆಗಿ ಸ್ಟ್ರಾಂಗ್ ಆಗಿದ್ದೀನಿ, ನಾನು ರಿಕವರಿ ಆಗಿದೆ ಅಂತ ಅನಿಸಿದಾಗ ಬೆಡ್ ಮೇಲೆ ಕುಳಿತುಕೊಂಡು ಈ ಮಾತನ್ನ ಹೇಳ್ತಾಳೆ. ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ನಾನು ಇಲ್ಲಿ ಇನ್ನೂ ಹೆಚ್ಚು ದಿನಗಳ ಕಾಲ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಬೆಡ್ ಮೇಲೆ ಮಲಗಿರೋದಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಮುಂದೆ ಅಂಡ್ ಸಿ ಕಾಲ್ಡ್ ಫಾರ್ ಮೈ ಫಾದರ್ ಅಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಸೊ ಇಲ್ಲಿ ಎಲ್ಲ ಅನ್ಡಾಂಟೆಡ್ ಅಂದ್ರೆ ಯಾವುದೇ ಹಿಂಜರಿಕೆ ಇಲ್ಲದೆ, ಹಿಂಜರಿಕೆ. ಸೊ ಅವಾಗ ಅವಳು ಏನ್ ಮಾಡ್ತಾಳೆ, ನಮ್ಮ ತಂದೆಯವ್ರನ್ನ ಕರೀತಾಳೆ. ಅಂದ್ರೆ ಯಾರಾದ್ರೂ ಕರಿಗಳು ಹೇಳ್ತಾರೆ, ನಮ್ಮ ತಂದೆಯವ್ರನ್ನ ಕರೆದು ಅಜ್ಜಿ ಹೇಳ್ತಾಳೆ ಏನಂದ್ರೆ, ಅನ್ಡಾಂಟೆಡ್ಲಿ ಹೇಳ್ತಾಳೆ. ಅಂದ್ರೆ ಯಾವುದೇ ಹಿಂಜರಿಕೆ ಇಲ್ಲ, ನೇರವಾಗಿ ತಾನು ಹೇಳ್ಬಿಡ್ತಾಳೆ. ಮಗನನ್ನ ಕರೆದು ಅಂದ್ರೆ ರಸ್ಕಿನ್ ಬಾಂಡ್ ತಂದೆಯವ್ರನ್ನ ಕರೆದು ಅಜ್ಜಿ ಹೇಳ್ತಾಳೆ. ಏನಂತ ಹೇಳ್ತಾಳೆ ನೋಡ್ರಿ, that a house in a treetop was what she now wanted. ಅಂದ್ರೆ ಆ ಒಂದು ಮರದ ಮೇಲೆ, ಅಂದ್ರೆ ಮರದ ಮೇಲ್ಭಾಗದಲ್ಲಿ, ಅಂದ್ರೆ ಮರದ ಒಳಗಡೆ ಆಕೆಗೆ ಏನ್ ಬೇಕಾಗಿರುತ್ತೆ, ಮರದಲ್ಲಿ ಮನೆ ಬೇಕಾಗಿರ್ತದೆ. ಸೊ ಆ ಮನೆ ಬಗ್ಗೆ ತನ್ನ ಮಗನ ಮುಂದೆ ಪ್ರಸ್ತಾಪ ಮಾಡ್ತಾರೆ, ನನಗೆ ಮರದಲ್ಲಿ ಮನೆ ಕಟ್ಟಿಕೊಡು ಅಂತ ಕೇಳ್ತಾರೆ. ಸೊ ಅವಾಗ ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಡ್ಯೂಟೀಸ್ ಅಂದ್ರೆ ಕರ್ತವ್ಯಗಳು ಅಂತ ಆಗ್ತದೆ. ಸೊ ನಮ್ಮ ತಂದೆಗೆ ಅವರ ಕರ್ತವ್ಯದ ಬಗ್ಗೆ ಅರಿವಿತ್ತು. ಅಂದ್ರೆ ನಮ್ಮ ಅವರ ಅಮ್ಮನಿಗೆ ಏನೇನು ಬೇಕು, ಬೇಡಿಕೆಗಳು ಅವನು ಈಡೇರಿಸಬೇಕು ಅನ್ನೋ ಒಂದು ಪ್ರಜ್ಞೆ ಅಥವಾ ಅರಿವು ಅವರಿಗೆ ಇತ್ತು ಅಂತ ಕವಿ ಹೇಳ್ತಿದ್ದಾರೆ. ಮುಂದೆ ಹಿ ಸೇಡ್, ಹಿ ಅದರಲ್ಲಿ ಕವಿಗಳ ತಂದೆ, ಹಿ ಸೇಡ್ ಅವ್ರು ಹೇಳ್ತಾರ, ಅಜ್ಜಿ ಹೇಳಿದ ಬಳಿಕ,
That's all right. That's all right. You will have what you want here. ಆಯ್ತಮ್ಮ, ನಿನಗೆ ಏನು ಬೇಕೋ ಅದನ್ನು ಖಂಡಿತ ಪಡೀಬೋದು, ಖಂಡಿತ ಪಡಿತೀಯಾ ಅಂತ ಅವರ ಅಮ್ಮನಿಗೆ ಕವಿಗಳ ಆ, ತಂದೆ ಅವರ ಅಮ್ಮನಿಗೆ ಹೇಳ್ತಿದ್ದಾರೆ. ಅಂದ್ರೆ ಅಜ್ಜಿಗೆ ಗೃಹಿಣಿಗೆ ಹೇಳ್ತಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಓಕೆ, ನೋಡ್ರಿ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್ ಅಂತ ಎಷ್ಟೇ ಹೇಳಲ್ಲ, ಬರೀ ಆಯ್ತು ಅಂತ ಅವ್ರ ತಂದೆ ಹೇಳ್ಬಿಡೋದಿಲ್ಲ. ಆಯ್ತು, ಇವತ್ತು ರಾತ್ರಿನೇ ನಾನು ಏನ್ ಮಾಡ್ತೀನಿ, ಇವತ್ತು ಕೆಲಸವನ್ನ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಮುಂದೆ ನೋಡಿ ಏನಾಗ್ತದೆ. ವಿತ್ ಮೈ ಎಕ್ಸ್ಪರ್ಟ್ಸ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ ದ ಚೋರ್. ನೋಡ್ರಿ, ನನ್ನ ಒಂದು ಸಹಯೋಗದಲ್ಲಿ, ಸೊ ಇಲ್ಲಿ ಅಸಿಸ್ಟೆನ್ಸ್ ಅಂದ್ರೆ ನೆರವು ಅಥವಾ ಸಹಯೋಗ ಅಂತ ಕೂಡ ನಾವು ಹೇಳ್ತೇವೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ, ಈ ಒಂದು ಮನೆ ಕಟ್ಟುವ ಕೆಲಸದಲ್ಲಿ ನಮ್ಮ ಒಂದು ಕವಿಗಳಾಗಿರ್ತಕ್ಕಂಥ ರಸ್ಕಿನ್ ಬಾಂಡ್ ಅವರು ಕೂಡ ಸಾಕಷ್ಟು ಹೆಲ್ಪ್ ಅನ್ನ ಮಾಡಿದ್ರು ಅಂತ ಹೇಳ್ತಾರೆ. ಹೆಲ್ಪ್ ಮಾಡಿ, ನಾನು ಕೂಡ ಹೆಲ್ಪ್ ಮಾಡಿದ್ರೆ ನನಗೆ ಆ ಒಂದು ಕೆಲಸ ಒಂದು ಒಂದು ಗುರಿ, ಒಂದು ಕೆಲಸ ಏನಾದ್ರು ಕಂಪ್ಲೀಟ್ ಆಗುವಂತ. ಸೊ ಅದು ಕಂಪ್ಲೀಟ್ ಆಯ್ತು ಅಂತ ಹೇಳ್ತಾರೆ. ನೋಡ್ರಿ, ಮೇಡ್ ಹರ್ ಟ್ರೀ ಹೌಸ್ ವಿತ್ ವಿಂಡೋಸ್ ಅಂಡ್ ಡೋರ್ಸ್. ಸೊ ಆ ಅಜ್ಜಿಗೆ ಮನೆಯನ್ನು ಮಾಡ್ಕೊಟ್ರಲ್ಲ, ಸೊ ಆ ಗಿಡದಲ್ಲಿ ಮನೆಯನ್ನ ಮಾಡ್ಕೊಡ್ತಾರೆ. ಮನೆಗೆ ಡೋರ್ ಮತ್ತೆ ವಿಂಡೋಸ್ ಗಳನ್ನು ಕೂಡ ಅಳವಡಿಸಿರ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಿಟಕಿ ಮತ್ತು ಬಾಗಿಲು ಎಲ್ಲ ವ್ಯವಸ್ಥೆಯನ್ನು ಕೂಡ ಆ ಮನೆಗೆ ಇರ್ತದೆ. ಮುಂದೆ ನೋಡಿ, ಸೊ ಗ್ರೇನಿ ಮೂಡ್ ಅಪ್. ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು, ಮೂಡ್ ಅಪ್ ಅಂದ್ರೆ ಮೇಲೆ ಹೋಗ್ಬಿಟ್ರಲ್ಲ ಅಜ್ಜಿ. ಮೇಲೆ ಅಂದ್ರೆ ಆ ಸ್ವರ್ಗಾಧೀನಲ್ಲ, ಅಜ್ಜಿ ಎಲ್ಲ ಹೋಗ್ಬಿಟ್ರೆ ಎಲ್ಲಿ ಮನೆ ಕಟ್ಟಿರ್ತಾರಲ್ಲ ಆ ಮನೆಗೆ, ಮರದಲ್ಲಿರುವಂತಹ ಮನೆಗೆ ಹೊರಟು ಹೋಗ್ತಾಳೆ. ಅಂಡ್ ನಾವು ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ ಅಂತ ಹೇಳ್ತಾರೆ. ಸೊ ಈಗ ಮರದಲ್ಲಿ ಮನೆ ಕಟ್ಟಿದ್ರು ಅಜ್ಜಿ, ಆ ಮನೆಗೆ ಸೆಪ್ಟ್ ಆಗ್ಬಿಟ್ರು. ಆದ್ರೆ ಈಗ ನಾನು ದಿನ ಮರವನ್ನು ಹತ್ತಿ ಮೇಲೆ ಹೋಗುವಂತ ಸಂದರ್ಭ ಬಂತು ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ್ದಕ್ಕೋಸ್ಕರ ಗ್ಲಾಸ್ ಅಂಡ್ ಟ್ರೇ ಅಂದ್ರೆ ಶಾರ್ಟ್ ಆಗಿ ಮೀನಿಂಗ್ ಕೊಟ್ಟಿದ್ರೆ ಅದ್ರ ಒಳಗಡೆ ಅರ್ಥ ಇದೆ. ಏನಂದ್ರೆ ಗ್ಲಾಸ್ ಅಂಡ್ ಟ್ರೇ ಅಂದ್ರೆ ಆಕೆಗೆ ಬೇಕು ಅಂತ ತಿಂಡಿ ತಿನಿಸುಗಳು, ನೀರು, ಆಹಾರ, ಲಿಕ್ವಿಡ್ ಫುಡ್ಸ್, ಈ ರೀತಿ ಆಗಿ ಏನೇನು ಬೇಕು ಡೈಲಿ ದಿನಸಿಗಳನ್ನ, ಊಟದ ವ್ಯವಸ್ಥೆನ ಆ ಒಂದು ಗ್ಲಾಸ್ ಟ್ರೇ ಮೂಲಕ ನಾನು ತೆಗೆದುಕೊಂಡು ಅಜ್ಜಿ ಕಡೆ ಹೋಗ್ಬೇಕಾಗಿತ್ತು ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಹಂಗಾಗಿ ಈ ದಿನ ನಾನು ಮರವನ್ನು ಹತ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿ, she sits there in a state and drinks sherry with me. ಸೊ ಅವಳು ನೇರವಾಗಿ ಒಂದು ಅಧಿಕಾರಿತವಾಗಿ ಆ ಮನೆಯಲ್ಲಿ, ಮರದಲ್ಲಿರುವಂತಹ ಮನೆಯಲ್ಲಿ ಕೂತ್ಕೊಂಡು, ಶೆರಿ ಅಂದ್ರೆ ನಾವು ವೈನ್ ಅಂತ ಹೇಳ್ತೀವಿ. ಸೊ ಇದು ಆವಾಗ ವೈನ್ ಅನ್ನುವಂಥದ್ದು ಇತ್ತು. ಸೊ ಆವಾಗಲ್ಲಿ ಸ್ಟೇಟ್ ಆಗುತ್ತು, ವೈನ್ ಜೊತೆ ಸೇರಿ ವೈನ್ ಅನ್ನ ಕುಡಿತಾ ಇದ್ರು ಅಜ್ಜಿ ಅಂತ ಹೇಳ್ತಾರೆ. ಅವ್ರು ಅಪ್ ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಸೊ ಈ ಒಂದು ಮರದ ಹೆಮ್ಮೆಯಿಂದ, ಇದು ನನ್ನ ಅಧಿಕಾರಿತವಾಗಿ ಈ ಒಂದು ಮರದ ಮೇಲೆ ನಮ್ಮ ಮನೆಯಲ್ಲಿ ವಾಸಿಸುವುದು, ರಿಸೈಡ್ ಅಂದ್ರೆ ವಾಸ. ಸೊ ತನ್ನ ಒಂದು ಅಧಿಕಾರ, ಇದು ನನ್ನ ಒಂದು ಹಕ್ಕು, ಮರದ ಮನೆಯಲ್ಲಿ ವಾಸಿಸುವುದು ಅಂತ ಅಜ್ಜಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಶುರು ಮಾಡಿ ಅಲ್ಲಿ ವಾಸವನ್ನ ಮಾಡ್ತಾಳೆ ಅಂತ ಇಲ್ಲಿ ಕವಿಗಳು ಈ ಒಂದು ಕವನದ ಮೂಲಕ ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ಮೇನ್ ಥೀಮ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅಜ್ಜಿ ಗಿಡವನ್ನು ಹತ್ತುವಂತ ಕಲೆಯನ್ನು ತನ್ನ 6 ವರ್ಷದಲ್ಲೇ ಹೊಂದಿದ್ರು. ಸಾಕಷ್ಟು ಜನರಿಗೆ ಆಕೆಗೆ ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ, ಅಜ್ಜಿ ನೀವು ಮರ ಹತ್ತೋದನ್ನ ನಿಲ್ಲಿಸಬೇಕು, ಯಾಕಂದ್ರೆ ನೀವು ದೊಡ್ಡವರಾಗಿದ್ದೀರಿ, ನೀವು ಗೌರವಯುತವಾಗಿ ನಡ್ಕೋಬೇಕು ಅಂತ. ಅಜ್ಜಿ ಅದನ್ನ ನಕ್ಬಿಟ್ಟು ಏನ್ ಹೇಳ್ತಾರೆ, ಅದನ್ನ ಅಗೌರವವಾಗಿ ಇರ್ಲಿ ಬಿಡ್ರಿ ಅಂತ ಹೇಳ್ಬಿಟ್ರೆ ಎಲ್ರಿಗೂ ಆತಂಕ ಇತ್ತು, ಅಜ್ಜಿ ಯಾವಾಗ ಮರದಿಂದ ಕೆಳಗೆ ಬೀಳ್ತಾಳೆ ಅಂತ. ಆದ್ರೆ ಅಜ್ಜಿ ಒಂದ್ಸತಿ ಅವ್ರ ಮನೇಲಿ ಇರ್ತಕ್ಕಂಥ ಎಲ್ಲರೂ ಪಟ್ಟಣಕ್ಕೆ ಹೋದಾಗ ಮರದ ಮೇಲೆ ಏರ್ತಾಳೆ, ಅಂದ್ರೆ ಕೆಳಗೆ ಇಳಿಲಿಕ್ಕೆ ಆಗದೆ ಅಲ್ಲೇ ಉಳ್ಕೊಂಡ್ ಬಿಡ್ತಾಳೆ. ಜನ ಅವಳನ್ನ ರಕ್ಷಿಸ್ತಾರೆ. ಆಮೇಲೆ ಡಾಕ್ಟರ್ ಹೇಳ್ತಾರೆ, ಒಂದು ವಾರ ನೀನು ಬೆಡ್ ರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅಜ್ಜಿಗೆ ಆ ಬೆಡ್ ರೆಸ್ಟ್ ಒಂಥರ ಒಂದು ಚಿಕ್ಕ ಸೀಸನ್ ತರ ಅನಿಸ್ತದೆ. ಯಾವ ಸೀಸನ್ ಅಂದ್ರೆ ಅದು ನರಕದ ಸೀಸನ್ ತರ ಆಕೆಗೆ ಅನ್ಸಕ್ ಶುರು ಆಗುತ್ತೆ. ಆಮೇಲೆ ಅಜ್ಜಿ ರಿಕವರಿ ಆದ್ಮೇಲೆ ಮಗನನ್ನು ಕರೆದು ಹೇಳ್ತಾಳೆ, ಏನಂದ್ರೆ ನನಗೆ ಮರದಲ್ಲಿ ಒಂದು ಮನೆಯನ್ನ ಕಟ್ಕೊಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರ ರಸ್ಕಿನ್ ಬಾಂಡ್ ಅವ್ರ ತಂದೆ ಅಜ್ಜಿಯ ಅಂದ್ರೆ ಅವರ ತಾಯಿಯ ಬೇಕು ಬೇಡಿಕೆಗಳೆಲ್ಲ ಅರ್ಥ ಮಾಡಿಕೊಳ್ಳುವಂತವರಾಗಿದ್ರು, ಮತ್ತೆ ತಮ್ಮ ಕರ್ತವ್ಯದ ಬಗ್ಗೆ ಕೂಡ ಸಾಕಷ್ಟು ಅರಿವನ್ನು ಹೊಂದಿದ್ರು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಅಮ್ಮಳಿಗೆ ಮರದಲ್ಲಿ ಒಂದು ಮನೆಯನ್ನ ಕಟ್ಕೊಡ್ತಾರೆ. ಆಮೇಲೆ ಅಜ್ಜಿ ಅಲ್ಲೇ ಆರಾಮಾಗಿದ್ದು ಶೇರಿಯನ್ನ ಕುಡಿತಾ, ನಮ್ಮ ಕವಿಗಳೊಂದಿಗೆ ಶೇರಿಯನ್ನ ಕುಡಿತಾ ಎಂಜಾಯ್ ಮಾಡ್ತಾ ಅಲ್ಲೇ ಉಳಿದು ಬಿಡ್ತಾಳೆ. ಜೊತೆಗೆ ಅಲ್ಲಿ ವಾಸಿಸುವುದು ಆಕೆಯ ಒಂದು ಹಕ್ಕು ಅಂತ ಅನ್ಕೋತಾಳೆ. ಸೊ ದಿಸ್ ಇಸ್ ದ ಮೇನ್ ಥೀಮ್ ಆಫ್ ದ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ.
ಸೊ ಐ ಹೋಪ್ ದಿಸ್ ವಿಡಿಯೋ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ಸಾಧ್ಯ ಆದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ, ಲೈಕ್ ಕೊಡಿ ಅಂತ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದ, ಜೈ ಹಿಂದ್.